ಮೊದಲನೇದಾಗಿ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮತ್ತು ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಕರ್ತರಿಗೆ ನನ್ನ ಧನ್ಯವಾದಗಳು. ಸಾರಿ, ಅಂದರೆ ಇದು ಮೊದಲನೇ ಪ್ರೆಸ್ ಮೀಟ್. ನನಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ, ನಿಜ ಹೇಳಬೇಕಂದ್ರೆ. ಎಲ್ರಿಗೂ ತುಂಬ 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 ಅಂದರೆ ಹೃದಯದಿಂದ ಹೇಳ್ತಿದ್ದೀನಿ ಧನ್ಯವಾದ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್, ವಿಮರ್ಶೆಗಳನ್ನ ಬರೆದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಅವತ್ತಿಂದ ನಂಬ್ಕೊಂಡ್ಬಂದಿದ್ದೀನಿ. ಈ ಸಿನಿಮಾಗೂ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಅದು ತುಂಬ ತುಂಬ ಖುಷಿ ಇದೆ ನನಗೆ. ಮತ್ತು ಇಂಡಸ್ಟ್ರಿಯಿಂದನೂ ಅಷ್ಟೇ ಸರ್. ಆ್ಯಕ್ಚುಲಿ ಇದು ಅಪ್ಪು ಸರ್ ಕತೆ ಕೇಳಿ ಸಖತ್ ಇಷ್ಟಪಟ್ಟು ನಾನು ಒಂದು ನಿಮಿಷ ತಪ್ಕೊಂಡಿದ್ರು ಸರ್. ಆ್ಯಕ್ಚುಲಿ ಅವ್ರಿಗೆ ಸಖತ್ ಇಷ್ಟ ಆಗಿತ್ತು ಈ ಕತೆ. ಒಂಥರ ಕಾಕಮಟ್ಟ ಈ ಥರ ಫೀಲ್ ಆಗಿದ್ರು. ಇದು ಅವ್ರು PRK ಪ್ರೊಡಕ್ಷನ್ಲೇ ಆಗಬೇಕಾಗಿತ್ತು. ಅವ್ರು ಹೋಗೋದಂದರೆ ನನಗೆ ಇನ್ನೂ ಡೇಟ್ ನೆನಪಿದೆ, ಆ ದೃಶ್ಯ ಇನ್ನೂ ಕಣ್ಣಲ್ಲಿದೆ. ಅಕ್ಟೋಬರ್ 13, 2022ರಲ್ಲಿ ನಾನು ಅವ್ರಿಗೆ ಅಂದರೆ ನಾನು ಅವ್ರ ಪ್ರೊಡಕ್ಷನ್ಲೇ ಮಾಯಾ ಬಜಾರಲ್ಲಿ ನಾನು ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅವ್ರ ಕತೆ ಕೇಳಿ 10 ದಿನದಕ್ಕೆ ಅವ್ರು ಇಲ್ದಂಗಾಯಿತು. ಅದಾದಮೇಲೆ ಹೊಸ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಿದ್ದು. ನಾನು ಅದೇ ಈಗಿರೋ ಪ್ರೊಡ್ಯೂಸರ್ ಗಿರಿಧರ್ ಜೆ ಅಂತ, ಮಾಫ್ ಪ್ರೊಡಕ್ಷನ್ಸ್, ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಜೀವನ ಪೂರ್ತಿ. ಏಕೆಂದರೆ ಸರ್, ಈ ಥರದ ಕತೆಗಳನ್ನ ಎಲ್ಲರೂ, ಅಂದರೆ ನೀವು ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಎಲ್ಲರೂ ಒಪ್ಕೊಳ್ಳೋ ಗಟ್ಸ್ ಇರಲ್ಲ ಸರ್. ಅಂದರೆ ಈಗ ಗೊತ್ತಲ್ಲ ಸರ್, ಅಂದರೆ ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡೋದು, ಅಥವಾ ಯಾವುದೋ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಅದೇ ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡು ಅಂತ ಹೇಳೋ ಪ್ರೊಡ್ಯೂಸರ್ಸೇ ಜಾಸ್ತಿ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇದರಲ್ಲಿ ನಂಗೆ ತುಂಬ ಖುಷಿ ಇದೆ ನನ್ನ ಪ್ರೊಡ್ಯೂಸರ್ ಮೇಲೆ. ಮತ್ತು ಇಂಡಸ್ಟ್ರಿಯಿಂದ ಸಪೋರ್ಟ್ ಸರ್. ಈ ಸಿನಿಮಾ ನಿವೇದಿತಾ ಮ್ಯಾಮ್ ನೋಡಿ, ಶಿವಣ್ಣ ಸರ್ಗೆ ತೋರಿಸಿ ಅವರೇ ಪ್ರೆಸೆಂಟ್ ಮಾಡಬೇಕಾಗಿತ್ತು ಈ ಸಿನಿಮಾನ. ಅದು ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಕೂಡ. ಆದರೆ ಅಂದರೆ ಅವರು ತುಂಬ ಬ್ಯುಸಿ ಇರೋದ್ರಿಂದ, ಬ್ಯುಸಿ ಆಗಿದ್ದರಿಂದ, ಅಂದರೆ ಸ್ವಲ್ಪ ಟೈಮ್ ಕೇಳಿದ್ರಿಂದ ನಾವು ಸ್ವಲ್ಪ, ಅಂದರೆ ಮಲ್ತೇಶಣ್ಣ ಹೇಳ್ದಂಗೆ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ. ಇದು ಒಲ್ವಾರ ಈಗ 2026, 6 ವರ್ಷ ಶೂಟ್ ಮಾಡಿ 1.5 ವರ್ಷ ಆಗಿತ್ತು. ಅಂದರೆ ಸಿನಿಮಾ ರೆಡಿಯಾಗಿ 1 ವರ್ಷ ಆಗಿತ್ತು. ಅದಕ್ಕೆ ನಾವು ಕಾಯ್ದಿಲ್ಲ. ಮತ್ತು ರಿಷಬ್ ಸರ್ ಸ್ಟೋರಿ ಶೇರ್ ಮಾಡಿದ್ದಾಗಲಿ, ಜೋಗಿ ಸರ್ ಬಂದಿದ್ದಾಗಲಿ, ಅದು ಎಲ್ಲದಕ್ಕಿಂತ ನಾನು ನಿಜವಾಗ್ಲೂ ಹೇಳ್ತೀನಿ, ಕವಿರಾಜ್ ಸರ್ಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನಿಜವಾಗ್ಲೂ ಜೀವನ ಪೂರ್ತಿ ನನಗೂ ಅವ್ರ ಥರನೇ ಇರಬೇಕು ಮುಂದೆ. ಹಾಗೆ ಅಂದರೆ ನಾನು ಏನಾದರೂ ಮುಂದೆ ಚಿಕ್ಕದಾಗಿ ಬೆಳೆದ್ರೆ ನಾನು ಅದೇ ಥರ ಸಪೋರ್ಟ್ ಮಾಡಬೇಕು. ಇಲ್ಲ ಸರ್, ಇಲ್ಲ ಖಂಡಿತ ಸರ್. ಅಂದರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸರ್. ಇಲ್ಲ ಖಂಡಿತ ಸರ್, ನಮ್ಮ ಪ್ರಮೋದ್ ಸರೇ. ಹೌದು ಖಂಡಿತ, ಹೌದು. ಮತ್ತು ಧನಂಜಯ್ ಸರ್ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ನಿರೂಪ್ ಭಂಡಾರಿ ಸರ್ ಇದು ಮಾಡಿದರು. ಜೋಗಿ ಸರ್ ತುಂಬ ಚೆನ್ನಾಗಿ ಬರೆದ್ರು. ವೀರಕಪುತ್ರ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಬರೆದು ಅರ್ಧ ಗಂಟೆ ಮಾತಾಡಿ ಒಂದು 5 ನಿಮಿಷ ತಪ್ಕೊಂಡಿದ್ರು ಸರ್. ಮನ್ಸೋರೆ ಸರ್ ಒಂದು 10 ಸಲ ತಪ್ಕೊಂಡಿದ್ದಾರೆ ಅವರು ಸಿನಿಮಾ ಮುಗಿದ ಮೇಲೆ. ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಯಿತು ಸಿನಿಮಾ. ಅದೇ ಸರ್, ನಾನು ಪ್ರೇಕ್ಷಕರಲ್ಲಿ ಕೇಳೋದೊಂದೇ ಸರ್, ದಯವಿಟ್ಟು ಅಂದರೆ ಸಿನಿಮಾ ನೋಡಿ ಅಂತ ಹೇಳಲ್ಲ. ಅಂದರೆ ಎಸೆನ್ಸಿಯಲ್ ಅಲ್ಲ ಸಿನಿಮಾ ಅಂದರೆ, ಅವರಿಗೆ ಅನ್ನ ಅಲ್ಲ ಸರ್, ಊಟ ಅಲ್ಲ, ಅಥವಾ ಸಿನಿಮಾ ನೋಡ್ದಿಲ್ಲ ಅಂದರೆ ಅವ್ರೇನು ಬದುಕಲ್ಲ, ಆ ಥರದ್ದೇನಲ್ಲ. ಬಟ್ ಅದೇ ದಯವಿಟ್ಟು ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಇಷ್ಟ ಆಗುತ್ತೆ. ಅಕಸ್ಮಾತ್ ನೀವು ನೋಡಲಿಲ್ಲ ಅಂದರೆ ಮುಂದೆ ಯಾವತ್ತೋ ಒಂದಿನ TV ರೈಟ್ಸ್ ಅಥವಾ ಅಂದರೆ ಸಿನಿಮಾ ಫೇಲ್ ಆದರೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಬರ್ಬೋದೇನೋ. ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡಿಬಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡೆ ಅಂತ ದಯವಿಟ್ಟು ಹೇಳಬೇಡಿ. ನಮ್ಮ ಹೊಟ್ಟೆ ಉರಿಯುತ್ತೆ ಸರ್. ಯಾಕೆಂದರೆ ನನ್ನ ಜರ್ನಿಯಲ್ಲಿ ನಾನು 2012ರಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದು. ದುಡ್ಡು ಅನ್ನೋದು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ ಸರ್. ಎಲ್ಲೂ ಅಂದರೆ ಮೊದಲನೇ ಸಿನಿಮಾಗೆ ನಾನೇ 30,000 ರೂಪಾಯಿ ಖರ್ಚು ಮಾಡಿದೆ ಸರ್. ನಾನು ಚುರ್ದು ಅಂದರೆ ಕೆಲಸ ನಂಗೆ ಇಂಡಸ್ಟ್ರಿ ಹಿಂಗೆ ಅಂತ ಗೊತ್ತಿದ್ದರಿಂದ ಅದು ಹೇಳಲ್ಲ ಸರ್. 2ನೇ ಸಿನಿಮಾ ದೊಡ್ಡ ಸಿನಿಮಾ ಸರ್, ದೊಡ್ಡ ಡೈರೆಕ್ಟ್ರು. 1.5 ವರ್ಷ ಕೆಲಸ ಮಾಡಿದೆ ಆ ಸಿನಿಮಾಗೆ. ಕೊಟ್ಟಿದ್ದು 5,000 ಸರ್. ಅಂದರೆ ಹೋಗಿ ಬರೋದಕ್ಕೆಲ್ಲ ಏನಕ್ಕೂ ಆಗಲ್ಲ. 5,000 ಅನ್ನೋದಕ್ಕೆ ಕೆಲವರು ಪಬ್ಬಿಗೆ ಹೋದರೆ ಒಂದು ಬಿಲ್ ಅಷ್ಟೇ. 1.5 ವರ್ಷಕ್ಕೆ 5,000 ಕೊಟ್ಟು ಅವ್ರ ಹತ್ರನೇ ಇನ್ನೊಂದು ಸಿನಿಮಾ ಮಾಡಿದೆ, ಅದಕ್ಕೂ 5,000 ಕೊಟ್ಟಿದ್ದು. ಹಾಗೆ ಎಲ್ಲೂ ನಾನು ಈ ಸಿನಿಮಾನೂ ಅಷ್ಟೇ ಓಪನ್ ಆಗಿ ಹೇಳ್ತೀನಿ. ಅಂದರೆ ಈ ಸಿನಿಮಾ ಮಾಡಿರೋದು ಖುಷಿ, ರೆಮ್ಯುನರೇಷನ್ ತಗೊಂಡು ಸಿನಿಮಾ ಮಾಡಿಲ್ಲ. ಸಿನಿಮಾ ಚೆನ್ನಾಗಾದ್ರೆ ಏನೋ ಒಂದು ಕೊಡ್ತೀನಿ ಏನೋ ಮಾತಲ್ಲಿ ಮಾಡಿರೋದು. ಸಿನಿಮಾ ಅನ್ನೋದೇ ಅಂದರೆ ಈಗ OTT ಕಲ್ಚರ್ ಬಂದಿರೋದ್ರಿಂದ ಹೇಳ್ತೀನಿ, ಸಿನಿಮಾನ ಥಿಯೇಟ್ರ್ ಮಧ್ಯೆ ಕೂತ್ಕೊಂಡು ನೋಡಿ ಆಡಿಯನ್ಸ್ ಎಂಜಾಯ್ ಮಾಡಬೇಕಾಗಿದ್ದು ಸಿನಿಮಾ ಸರ್. ಎಲ್ಲನೂ ಅಷ್ಟೇ, ಥಿಯೇಟ್ರಿಗೋಸ್ಕರನೇ ಸಿನಿಮಾ ಮಾಡಬೇಕು ಪ್ರತಿಯೊಬ್ಬರು. ನನ್ನ ಪ್ರಕಾರ ಥಿಯೇಟ್ರಲ್ಲೇ ನೋಡಬೇಕು ಸಿನಿಮಾನ. ನೋಡಿದರೆ ಖಂಡಿತ ನಿರಾಶೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಸಿನಿಮಾ ನೋಡಿದರೆ ಕೇಳಿದ್ದೀನಿ ನಾನು ಸರ್.
ಒಂದ್- ಇಲ್ಲ ಸರ್, ಅಂದರೆ ಒಂದು ಒಳ್ಳೆ ಕತೆ ಹೇಳಬೇಕು ಅನ್ನೋದು ಅಷ್ಟೇ ಸರ್ ನನ್ನ ಉದ್ದೇಶ. ಸರ್ ಆ್ಯಕ್ಚುಲಿ ನನ್ನ ಪ್ರಕಾರ ಸರ್ ಇದು ಕಮರ್ಷಿಯಲ್ ಸಿನಿಮಾನೇ ಸರ್. ಹಾಂ, ಈ ಫೀಲ್ ಗುಡ್ ಸಿನಿಮಾ ಸರ್. ಹಾಂ, ಇಲ್ಲ ಸರ್, ಅಂದರೆ ನಾವು ಹಾಂ ಅಲ್ಲ, ನಾನೊಬ್ಬ ಪ್ರೇಕ್ಷಕಾಗಿ ಹೇಳ್ತೀನಿ, ಇದು ಕಮರ್ಷಿಯಲ್ ಸಿನಿಮಾ, ಎಂಟರ್ಟೈನಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ, ಎರಡು ಗಂಟೆ ಹಿಡಿದು ಕೂರಿಸಿದೆ ಅಂತ ಬೇರೆಯವ್ರು ಹೇಳ್ತಿದ್ದಾರೆ, ಹಂಗಾಗಿ ಖಂಡಿತ ಹೌದು ಸರ್. ಹಾಂ ಸರ್. ಇಲ್ಲ ಸರ್, ಅಂದರೆ ನಮ್ಮ ಇಲ್ಲೇನಾಗಿದೆ ಅಂದರೆ ಫೆಸ್ಟಿವಲ್ ಅಂದರೆ ಆರ್ಟ್ ಸಿನಿಮಾ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಸರ್. ಈಗ ಹೆಸರು ತಗೊಳ್ಳೋದು ಬೇಡ, ಒಳ್ಳೊಳ್ಳೆ ಸಿನಿಮಾ ಫೆಸ್ಟಿವಲ್ ಆಗಿದ್ದು ಥಿಯೇಟ್ರಿಕಲ್ ರನ್ ಏನೂ ಆಗಿಲ್ಲ ಸರ್, ಕಮರ್ಷಿಯಲಿ ಏನೂ ಆಗಲ್ಲ, ಹಾಗಾಗಿ ಸರ್. ನನ್ನ ರಿಯಲ್ ಹೆಸರು ಶಯನ್ ಅಂತ. ಮೂವಿಲಿ ಕೋಸೊಡಿ. ಫಸ್ಟ್ ಡೇ ನಾನು ಮೂವಿ ಯಾವಾಗ ನೋಡಿದ್ನೋ ಆವಾಗಲೇ ನಾನು ಕಂಪೇರ್ ಮಾಡಿದೆ. ಎಷ್ಟೊಂದು ಜನ ಅಂತಾರೆ ಟೈಟಾನಿಕ್ಕು ಆಸ್ಕರ್ ವಿನ್ ಆಗಬೇಕಾಗಿದ್ದು ಮೂವಿ ಅಂತ. ನಾನು ಹೇಳ್ತೀನಿ ಇದು ಆಸ್ಕರ್ ವಿನ್ ಆಗೋ ಮೂವಿ ಅಂತ. ನೀವೆಲ್ಲರೂ ನೋಡಿದ್ಮೇಲೆ ಅದನ್ನೇ ಹೇಳ್ತೀರಾ. ನಾನು ನೋಡಿದ ತಕ್ಷಣ ನಮ್ಮ ಅಮ್ಮಗೆ ಹೇಳಿದೆ, ಇದು ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಆಸ್ಕರ್ ವಿನ್ ಆಗಿದೆ ಮಮ್ಮಿ ಅಂತ. ಅದಾದಮೇಲೆ ಒಂದು ಆಸೆ ಇದೆ. ಅಜಯ್ ಮಾರ್ತಂಡಯ್ಯ ಮಾರ್ಕ್ ನನ್ನ ಫೇವ್ರೆಟ್ ಆ್ಯಕ್ಟರು, ಸುದೀಪ್ ಸರು. ಅವರು ಎಷ್ಟೊಂದು ಕನ್ನಡ ಜನತೆಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. ಅವರು ಬಂದು ನಮ್ಮ ಸುತನ್ ಸರ್ ಅವರು ಮಾಡಿರೋ ಮೂವಿಗೆ ಮತ್ತು ಈ ಚಿಕ್ಕ ಚಿಕ್ಕ ಟೀಮ್ಗೆಲ್ಲ ಒಂಚೂರು ಸಪೋರ್ಟ್ ಕೊಡಲಿ ಅಂತ ಪ್ಲೀಸ್ ಬನ್ನಿ ಅಂತ ಕೇಳ್ಕೊಂಡು. ಆ್ಯಕ್ಚುಲಿ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾಯಿದ್ದೀರಾ ಮೂವಿಗೆ ಬಂದು ಇದು ಎಂತಕ್ಕೆ ಮಾಡಿರೋದು ಅಂತ. ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನಮ್ಮ ಡೈರೆಕ್ಟ್ರ್ ಹೇಳ್ತಾರೆ. ವಲ್ವಾರ ಮೀನಿಂಗ್ ಏನು, ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಎಲ್ಲರೂ ಸುತನ್ ಸರ್ನ ಏನಂತ ಇದ್ದಾರೆ ಗೊತ್ತಾ, ಸುತಾನ್ ಸರ್ ಅಂತ ಇದ್ದಾರೆ. ನಿಮ್ಮ ರಿಯಲ್ ಹೆಸರು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಇಲ್ಲ, ಒಲ್ವರ ಮೀನಿಂಗ್ ಎಲ್ರಿಗೂ ಈಗ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಒಲ್ವರ ಅಂದರೆ ಪಾರ್ಶಿಯಾಲಿಟಿ. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಇದ್ದರೆ ಪ್ರೀತಿ ಹಂಚೋದ್ರಲ್ಲಾಗಲಿ ಅಪ್ಪ ಅಮ್ಮ ಅಥವಾ ಆಸ್ತಿ ಭಾಗ ಮಾಡೋದ್ರಲ್ಲಾಗಲಿ ಪಾರ್ಶಿಯಾಲಿಟಿ ಮಾಡಿದರೆ ಅದನ್ನ ಒಲ್ವಾರ ಅಂತಾರೆ. ಅಂದರೆ ಸಕಲೇಶ್ಪುರ, ಕೊಡಗು ಮತ್ತು ಚಿಕ್ಕಮಗಳೂರು ಕಡೆ ಸರ್. ಹೌದು ಹೌದು ಹೌದು. ಅದೇ ಸುತನ್ನ ಸುಲ್ತಾನ್ ಅಂತಾರೆ, ಸುಲ್ತಾನ್ ಅಂತಾರೆ ಅಥವಾ ಸುತಾನ್ ಅಂತಾರೆ. ಅದೇ ಸುತನ್ ಗೌಡ ಅಂತ. ಹೌದು, ನಮ್ಮಮ್ಮ. ಇಲ್ಲ ಸರ್, ಅದು ವಿಶೇಷವಾಗಿಲ್ಲ ಸರ್, ಯಾವುದೋ ಮಿಕ್ಸ್ ಬ್ರೀಡ್ ಅಂದ್ಬಿಟ್ರೆ ಕಷ್ಟ. ಸರ್, ಒಂದು ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ಅಂದರೆ ನಾವು ಅಂದರೆ ಒಳ್ಳೆ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಇನ್ನೊಂದಿಷ್ಟು ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ನಮ್ಮ ಆರ್ಟಿಸ್ಟ್ಗಳಿಗೆ. ಅಂದರೆ ನನಗೆ ಒಂದು ಬೇಜಾರು ಅಂದರೆ 2 ವರ್ಷದ ಹಿಂದೆನೇ ಆಗಿದ್ರೆ ಪಾಪ ಇಬ್ಬರು ಹುಡುಗರು ಇನ್ನೊಂದು 10 ಸಿನಿಮಾಗಳು ಮಾಡ್ಕೊಂಡಿರೋರು ತುಂಬ ಹೊಟ್ಟೆ ಬರಿದೆ ಸರ್. ಅದೇ ಸರ್, ಅಂದರೆ ಥ್ಯಾಂಕ್ ಯು ಸರ್. ಮೂವಿಲಿ ಕುಂಡೇಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಂ, ಸೆವೆಂತ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರೋದು. ಈ ಮೂವಿ ಸಿಕ್ಕಿದ್ದು ನನ್ನ ಪುಣ್ಯ. ನಿಜವಾಗ್ಲೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಆಗುತ್ತೆ. ಪ್ರಮೋಷನ್ ಆಗಬೇಕು, ಎಮೋಷನ್ ಆಗಬೇಕು. ಒಂದು ಸಿನಿಮಾ ನೋಡಿದ್ದೀನ ಫಸ್ಟ್ ಥ್ಯಾಂಕ್ ಯು ಸೊ ಮಚ್. ಗಂಟೆ ಹತ್ತಿದ್ದಾನೆ ಸರ್. ಈ ವೀಕ್ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿದೆ ಅವನು.